ನಮಸ್ಕಾರ. ಇಂದಿನ ಸಂಚಿಕೆಯಲ್ಲಿ ನಾವು ನಮ್ಮ ದೇಹದಲ್ಲಿರುವಂತಹ 7 ಚಕ್ರಗಳು, ಅದರ ಫಂಕ್ಷನ್ಸ್ ಏನು, ಅದು ಬ್ಲಾಕೇಜ್ ಆದರೆ ಏನಾಗುತ್ತೆ, ಅದನ್ನು ಆ್ಯಕ್ಟಿವೇಶನ್ ಹೇಗೆ ಮಾಡ್ಕೋಬೇಕು, ಅಥವಾ ಆ್ಯಕ್ಟಿವೇಶನ್ ಇದ್ದಾಗ ನಮ್ಮ ದೇಹದ ಚಲನವಲನ ಮತ್ತು ನಮ್ಮ ಸ್ಪಿರಿಚುವಲ್ ಜರ್ನಿ ಹೇಗಿರುತ್ತೆ, ಮತ್ತು ಇದನ್ನು ಹೇಗೆ ನಾವು ರೂಟ್ ಅಂದರೆ ಎಲ್ಲ ಒಂದು ಚಕ್ರಗಳನ್ನ ಹೇಗೆ ನಾವು ಆ್ಯಕ್ಟಿವೇಶನ್ ಮಾಡ್ಕೋಬೋದು ಅನ್ನೋದನ್ನ ಇಂದಿನ ಸಂಚಿಕೆಯಲ್ಲಿ ನೋಡ್ತಾ ಹೋಗೋಣ. ನಾನು ಹಿಂದಿನ ಸಂಚಿಕೆಯಲ್ಲೇ ಹೇಳ್ದಂಗೆ ನಮ್ಮ ದೇಹದಲ್ಲಿ ಪ್ರಧಾನವಾಗಿ 7 ಚಕ್ರಗಳು ಅಂದರೆ 7 ಚಕ್ರಸು ಆ್ಯಕ್ಟಿವೇಶನಲ್ಲಿ ಇರುತ್ತೆ. ಅಂದರೆ ಅದು ಅಲೈನ್ ಆಗಿರುತ್ತೆ, ಯಾವಾಗಲೂ ಅದು ಅಲೈನ್ ಆಗಿರಬೇಕು. ಯಾವಾಗ ಅದು ಸಮ್ಟೈಮ್ಸ್ ಅಲೈನ್ ಆಗಿರೋದಿಲ್ಲ, ಬ್ಲಾಕೇಜ್ ಆಗಿರುತ್ತೆ, ಅಥವಾ ಅದು ಏನು ಅಂತಂದರೆ ನೀಟಾಗಿ ಅಲೈನ್ ಆಗಿಲ್ಲ ಅಂತ ಹೇಳಿದ್ರೆ ಆವಾಗ ನಮ್ಮ ದೇಹದಲ್ಲಿ ಅಥವಾ ಮಾನಸಿಕವಾಗಿ ಅಥವಾ ಸ್ಪಿರಿಚುಯಾಲಿಟಿಗೆ ನಾವು ಕನೆಕ್ಟೇ ಆಗಲ್ಲ. ಸಮ್ಟೈಮ್ಸ್ ನಮ್ಗೆ ಅನಿಸುತ್ತೆ ನಮಗೆ ನಾವು ಕನೆಕ್ಷನ್ನೇ ಕಳ್ಕೊಂಬಿಟ್ಟಿದ್ದೀವಿ ಅಂತ. ಇದಕ್ಕೆ ಕಾರಣ ಮೇಯ್ನಾಗಿ ನಮ್ಮ ದೇಹದಲ್ಲಿರುವಂತಹ ಚಕ್ರಗಳು ಅಲೈನ್ಮೆಂಟ್ ಆಗದೆ ಇರುವಂಥ ಕಾರಣ ಅಥವಾ ಬ್ಲಾಕೇಜ್ ಇರುವಂಥ ಕಾರಣ ಈ ಒಂದು ಸಮಸ್ಯೆಗಳನ್ನ ಜನರು ಎದುರಿಸ್ತಾ ಇರ್ತಾರೆ. ಹಾಗಿದ್ರೆ ಇದು ಯಾವ್ಯಾವ ಚಕ್ರಗಳು ಎಲ್ಲೆಲ್ಲಿ ಅಲೈನ್ ಆಗಿರಬೇಕು, ಇದ್ರ ಫಂಕ್ಷನ್ಸ್ ಏನು, ಮತ್ತು ಇದು ಆ್ಯಕ್ಟಿವೇಶನ್ ಆಗಿದ್ದರೆ ಹೇಗಿರುತ್ತೆ, ಬ್ಲಾಕೇಜ್ ಆಗಿದ್ದರೆ ಹೇಗಿರುತ್ತೆ, ಮತ್ತು ಇದನ್ನು ಆ್ಯಕ್ಟಿವೇಶನ್ ಯಾವುದ್ರ ಮುಖಾಂತರ ಮಾಡ್ಕೋಬೋದು ಅನ್ನೋದನ್ನ ನೋಡೋಣ. ಮೇಯ್ನಾಗಿ ನಮ್ಮಲ್ಲಿ 7 ಚಕ್ರಸ್ ಇರುತ್ತೆ. ಮುಖ್ಯವಾಗಿ ಮೂಲಾಧಾರ ಚಕ್ರ, ಅದು ಏನು ಅಂತಂದರೆ ನಮ್ಮ ಬೇಸ್ ಆಫ್ ಸ್ಪೈನಲ್ಲಿರುತ್ತೆ. ಹಾಗೆ ಸ್ವಾದಿಷ್ಠಾನ ಚಕ್ರ ಅಂದರೆ ನಮ್ಮ ಹೊಕ್ಕಳಿನ 3 ಬೆರಳು ಕೆಳಗಡೆ ಇರುತ್ತೆ. ಹಾಗೆ ಮಣಿಪುರ ಚಕ್ರ ಅಂದರೆ ಹೊಕ್ಕಳಿಂದ ಮೇಲೆ ಭಾಗ ಅಂದರೆ ಮೂರು ಬೆರಳು ಮೇಲೆ ಇಟ್ಟಾಗ ಎಲ್ಲಿ ಬರುತ್ತೆ, ರಿಬ್ ಗೇಜ್ ಕೆಳಗಡೆ ಬರುವಂಥದ್ದು ಮಣಿಪುರ ಚಕ್ರ. ಹಾಗೆ ಅನ್ಹತ ಚಕ್ರ ಅಂದರೆ ಹಾರ್ಟ್ ಚಕ್ರ ಅಂತ ಹೇಳ್ತೀವಿ. ಹಾಗೆ ನೆಕ್ಸ್ಟ್ ಬರುವಂಥದ್ದು ಥ್ರೋಟ್ ಚಕ್ರ ಅಂದರೆ ವಿಶುದ್ಧ ಚಕ್ರ. ಹಾಗೆ ನೆಕ್ಸ್ಟ್ ಬರುವಂಥದ್ದು ಥರ್ಡ್ ಐ ಚಕ್ರ ಅಂತಂದರೆ ಅಗ್ನ್ಯ ಚಕ್ರ ಅಂತ ಹೇಳ್ತೀವಿ. ಹಾಗೆ ನಮ್ಮ ನೆತ್ತಿ ಮೇಲೆ ಬರುವಂಥದ್ದು ಸಹಸ್ರಾರು ಚಕ್ರ ಅಂತ ಹೇಳ್ತೀವಿ, ಅಂದರೆ ಕ್ರೌನ್ ಚಕ್ರ ಅಂತ ಹೇಳ್ತೀವಿ. ಹಾಗೆ ಈ ಇಷ್ಟು ಚಕ್ರಗಳು ನಮ್ಮ ದಿನನಿತ್ಯ ಜೀವನದಲ್ಲಿ ಒಂದು ಆರ್ಥಿಕ ಬೆಳವಣಿಗೆಗೆ ಇರ್ಬೋದು, ದೈಹಿಕವಾಗಿರ್ಬೋದು, ಮಾನಸಿಕವಾಗಿರ್ಬೋದು, ಅಥವಾ ನಮಗೆ ದೈವಿಕ ಬೆಂಬಲ ಬೇಕು ಅಂತಂದರೆ ಈ ಎಲ್ಲ ಚಕ್ರಗಳು ನಮಗೆ ಅಲೈನ್ಮೆಂಟ್ ಆಗಿರಬೇಕು. ಹಾಗೆ ಈ ಒಂದು ಚಕ್ರಗಳು ಅಲೈನ್ ಆಗಿಲ್ಲ ಅಂತಂದರೆ ನಮ್ಮ ದೇಹದಲ್ಲಿ ಅಥವಾ ಒಂದು ಮಾನಸಿಕವಾಗಲಿ ಅಥವಾ ಎಮೋಷನಲ್ ಹೆಲ್ತು ತುಂಬ ಹಾಳಾಗತ್ತೆ. ಹಾಗೆ ಇದು ಯಾವ್ಯಾವ್ದ್ರ ಮುಖಾಂತರ ನಾವು ಆ್ಯಕ್ಟಿವೇಶನ್ ಮಾಡ್ಕೋಬೋದು ಅಂತಂದರೆ ಮೆಡಿಟೇಷನ್. ಮೇಯ್ನಾಗಿ ನಾವು ಮೆಡಿಟೇಷನ್ ಮಾಡಬೇಕು. ನಮ್ಗೆ ಏನಾದರೂ ಒಂದು ಸಮಸ್ಯೆ ಕಾಡ್ತಾ ಇದೆ, ಅಥವಾ ನಮ್ಮ ಪ್ರಶ್ನೆಗಳಿಗೆ ಉತ್ತರ ಸಿಗ್ತಾ ಇಲ್ಲ, ನಮ್ಗೆ ಏನೋ ದ್ವಂದ್ವಗಳು ಕಾಡ್ತಾ ಇದೆ ಮನಸ್ಸಿನಲ್ಲಿ, ಅಥವಾ ನಮ್ಮ ಜೊತೆ ನಮ್ಮ ಕನೆಕ್ಷನ್ನೇ ಬಿಟ್ಟೋಗಿದೆ ಅಂತ ಅಂದಾಗ ನಮಗೆ ಮೇಯ್ನಾಗಿ ಬೇಕಾಗಿರುತ್ತೆ ಮೆಡಿಟೇಷನ್. ನಮ್ಗೆ ಈಗಾಗಲೇ ಗೊತ್ತಿರೋ ಹಾಗೆ ಮೆಡಿಟೇಷನ್ನಿಂದ ಎಷ್ಟೋ ಸಾಧು ಸಂತರು ಏನೆಲ್ಲ ಸಾಧಿಸಿದ್ದಾರೆ. ಇವನ್ ಕೂಡ ಸೆಲೆಬ್ರಿಟೀಸ್ ಕೂಡ ಇವಾಗ ಮೆಡಿಟೇಷನ್ ಮೊರೆ ಹೋಗ್ತಾ ಇದ್ದಾರೆ. ಯಾಕಂದರೆ ದೈನಂದಿನ ಸ್ಟ್ರೆಸ್ಗೋಸ್ಕರ ಅಥವಾ ದೈನಂದಿನದಲ್ಲಿ ಬರುವಂಥ ಆಗು ಹೋಗುಗಳನ್ನ ಬ್ಯಾಲೆನ್ಸ್ ಮಾಡಬೇಕು ಅಂತಂದರೆ ನಮಗೆ ಮೆಡಿಟೇಷನ್ ಅನ್ನೋದು ತುಂಬ ಮುಖ್ಯ. ಹಾಗೆ ಇದರಲ್ಲಿ ತುಂಬ ಚಕ್ರ ಮೆಡಿಟೇಷನ್ಸ್ ಅಂತ ಕೂಡ ಬರುತ್ತೆ. ಈ ಚಕ್ರ ಮೆಡಿಟೇಷನ್ಸ್ಗಳನ್ನ ಬೀಜ ಮಂತ್ರದ ಸಹಾಯದಿಂದ ನಾವು ಮೆಡಿಟೇಷನ್ ಮಾಡಿದಾಗ ನಮಗೆ ಏಕಾಗ್ರತೆ ಮೂಡುತ್ತೆ. ಹಾಗೆ ನಮ್ಮಲ್ಲಿರುವಂಥ ಸೆಲ್ಫ್ ಕಾನ್ಫಿಡೆನ್ಸ್ ಇಂಪ್ರೂವ್ ಆಗುತ್ತೆ, ಸೆಲ್ಫ್ ಇಂಪ್ರೂವ್ಮೆಂಟ್ ಆಗುತ್ತೆ, ಮತ್ತು ನಮ್ಮ ಜೀವನದ ಕರೆಕ್ಟ್ ವಿಷನ್ ನಮಗೆ ತಿಳಿತಾ ಹೋಗುತ್ತೆ. ಹಾಗೆ ನೆಕ್ಸ್ಟ್ ಸೌಂಡ್ ಥೆರಪಿ ಅಂತ ಹೇಳ್ತೀವಿ. ಈ ಸೌಂಡ್ ಥೆರಪಿಯಿಂದ ಕೂಡ ನಮ್ಮ ದೇಹದ ಎಲ್ಲ ಒಂದು ಚಕ್ರಗಳನ್ನ ಅಲೈನ್ ಮಾಡ್ಬೋದು, ಆರಾ ಕ್ಲೆನ್ಸ್ ಮಾಡ್ಬೋದು, ಮತ್ತು ಒಂದು ಜೀವನದ ಕ್ಲಾರಿಟಿ ಕೂಡ ನಾವು ಈ ಒಂದು ಸೌಂಡ್ ಥೆರಪಿ ಮುಖಾಂತರ ತಿಳ್ಕೊಬೋದು. ಹಾಗೆ ಕೆಲವೊಂದು ಬೀಜ ಮಂತ್ರಗಳಿದೆ. ಕೆಲವೊಂದು ಚಕ್ರಕ್ಕೆ ಅದೇ ಆದಂತಹ ಬೀಜ ಮಂತ್ರಗಳನ್ನ ಬಾರಿ ಪಠಿಸೋದ್ರಿಂದ ಕೂಡ ಈ ಮೆಡಿಟೇಷನ್ ಮುಖಾಂತರ ಈ ಚಕ್ರಗಳು ಅಲೈನ್ಮೆಂಟ್ ಆಗ್ತಾ ಹೋಗುತ್ತೆ. ಹಾಗೆ ಕೆಲವು ಯೋಗಗಳಿವೆ, ಹಾಗೆ ಕೆಲವು ಎಕ್ಸಸೈಸ್ಗಳಿವೆ, ಮತ್ತು ಕೆಲವು ಮುದ್ರೆಗಳಿವೆ. ಈ ಒಂದು ಪ್ರತಿಯೊಂದನ್ನು ನಾವು ಪ್ರತಿನಿತ್ಯ ನಾವು ಈ ನಮ್ಮ ಜೀವನ ಶೈಲಿಯಲ್ಲಿ ರೂಢಿಸ್ಕೋತಾ ಹೋದರೆ ನಮ್ಮ ಎಲ್ಲ ಚಕ್ರಗಳನ್ನ ಆ್ಯಕ್ಟಿವೇಶನ್ ಇಟ್ಕೊಂಡು ಎಮೋಷನಲಿ, ಸ್ಪಿರಿಚುವಲಿ ಹಾಗೂ ಫಿಸಿಕಲಿ ನಾವು ಹೆಲ್ತಿಯಾಗಿರೋದನ್ನ ನಾವು ರೂಢಿಸ್ಕೋಬೋದು.